ಮಗ ಏನಪ್ಪ ಮಂಗಳೂರು ಸೇರಿಬಿಟ್ಟಾನ ಮತ್ತು ಈಗ ಇಲ್ಲಿರಲಿ ಮತ್ತು ಇರಲಿ ಬಿಡು, ಮತ್ತು ಏನು ಮಾಡೋಕ್ಕಾಗ್ತಾ, ಮಗ ಒಬ್ಬ ಮಗ ಅಂತ ಮಂಗಳೂರು ಸೇರೋಣ, ಒಟ್ಟ ಕೇರ್ ಮಾಡೋಲ್ಲ ಅಂತ ಅಲ್ಲಿ ಏನೋ ಬೇಡಿಕೆ ತಿಂತಾನೆ ಅಂತಂದಕ್ಕೆ ಇವ್ರು ಗೊಳ್ರ ಮಂದಿ ಅಂದಂತ. ಇದು ಗೊಳ್ರ ಮಂದಿ ಅಲ್ಲ ಇದು ಅಂತಂದೆ. ಯಾಕಂದ್ರೆ ಇಲ್ಲಿ ಜಾತಿ ಧರ್ಮ ಇಲ್ಲ, ಇಲ್ಲಿ ಧರ್ಮ ಇರೋದೊಂದೇ ಮಾನವ ಧರ್ಮ. ಇಲ್ಲಿ ಜಾತಿ ಇರೋದೊಂದೇ ಒಂದು ಹೆಣ್ಣು ಒಂದು ಗಂಡು. ಅದೇ ರೀತಿ ನಾನು ಪ್ರತಿಯೊಂದು ಕೂಡ ಸಮ ಸಮಾಜದಲ್ಲಿ ನಾನು ಕೂಡ ಒಬ್ಬ ಹುಟ್ಟಿದ್ದೀನಿ. ಜಂಗಮ ಅಂತಂದ್ರೆ ಬರೀ ಜಂಗಮ ಅಂತ ತಕ್ಷಣ ಸ್ವಾಮಿಯರಿಗಷ್ಟೇ ಜಂಗಮರಲ್ಲ. ಯಾರು ಹಸಿವು ನೀಗಿಸ್ಕೋರು, ಯಾರು ಇನ್ನೊಬ್ಬರ ಕಷ್ಟಕ್ಕೆ ನೆರವಾಗ್ತಾರೆ, ಅನ್ನದಾನ ಮಾಡ್ತಾರೆ, ದಾಸೋಹ ಮೂರ್ತಿಗಳಾಗಿರ್ತಾರೆ, ಅವರು ಕೂಡ ಜಂಗಮ ಎನ್ನುವುದನ್ನು ನಾನು ನಮ್ಮ ಅಂಪಣ್ಣ ಸಾಹೇಬರು ಮತ್ತು ನಮ್ಮ ಬಸವನಗೌಡರು, ಮಲ್ಲಿಕಾರ್ಜುನ ಇಂಥವ್ರ ಹತ್ರ ತಿಳ್ಕೊಂಡಿದ್ದೀನಿ. ನಾನೇನು ದೊಡ್ಡ ಜ್ಞಾನಿ ಅಲ್ಲ, ನಾನು PUC ಸೆಕೆಂಡ್ ಇಯರ್. ಇವತ್ತು ಭಾಳ ಖುಷಿ ಆಗ್ತದೆ, ಯಾಕಂದ್ರೆ ಅಂಬರೀಷ್ ಕಾನ್ಯಾಳವರು ಅವರು ಕೂಡ ಕಾಯಕ ಯೋಗಿಗಳಾಗಿ ಅಂಥ ಒಂದು ಕಡುಬಡತನದ ಮಧ್ಯೆಯೂ ಸಹಿತ ಇಂಥ ಒಂದು ಸಮಾಜಪರ ಕಾರ್ಯಗಳನ್ನು ಮಾಡೋದಿದೆಯಲ್ಲ, ಇದು ಬಸವಣ್ಣನ ಭಕ್ತಿಯ ಪ್ರೀತಿಗೆ ಕಾರಣವಾಗ್ತದೆ ಎನ್ನುವ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸುತ್ತಾ, ಅದೇ ರೀತಿ ಅವ್ರ ಸಹೋದರ ಅಂತ ಆದೇಶ ಅವರು ಲಲಿತಮ್ಮನವರು, ಅವರು ಕೂಡ ಇಂಥ ಒಂದು ಕರುಣೆಯ ಕಾರುಣ್ಯ ಕುಟುಂಬದಲ್ಲಿ ಅವರ ಒಂದು ವಿವಾಹ ವಾರ್ಷಿಕೋತ್ಸವ ಸುದೀರ್ಘ 15 ವರ್ಷಗಳ ಒಂದು ವೈವಾಹಿಕ ಜೀವನದಲ್ಲಿ ಅವರು ಇಂಥ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದ್ರ ಮೂಲಕ ತಮ್ಮ ವಿವಾಹ ವಾರ್ಷಿಕೋತ್ಸವವನ್ನು ನೆರವೇರಿಸ್ತಾ ಇದ್ದಾರಲ್ಲ, ಇದು ಭಾಳ ಖುಷಿ.